Namaste students. Today we move on to next topic, that is a periodical or final or complete audit. Last class I explained that continuous audit, and this class I will explain about periodical or final audit. Now first we understand what do you mean by periodical or final audit. Periodical or final audit means here the auditor audit at the end, after the completion of the financial account. Here the auditor audited the accounts of the books after the completion of the account. That means ಈಗ ಮಾರ್ಚ್ 31ಗೆ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆದ ನಂತರ ಆಡಿಟರ್ ಬಂದು ಚೆಕ್ ಮಾಡೋದಕ್ಕೆ ಪೀರಿಯಾಡಿಕಲ್ ಆಡಿಟ್ ಅಂತ ಹೇಳ್ತೇವೆ. ಸೊ on annual or periodical audit is conducted after closing the books of account, after closing the books of account and ಪ್ರಿಪೇರಿಂಗ್ ದ ಫೈನಲ್ ಸ್ಟೇಟ್ಮೆಂಟ್. ಪೀರಿಯಾಡಿಕಲ್ ಆಡಿಟನ್ನು ಯಾವಾಗ ಮಾಡ್ತಾರೆ ಅಂತಂದರೆ ನಮ್ಮ ಬುಕ್ಸ್ ಕ್ಲೋಸ್ ಆದ ನಂತರ ಮಾಡ್ತಾರೆ. ಅದೇ ಕಂಟಿನ್ಯೂಸ್ ಆಡಿಟ್ ಹೇಳಿದರೆ ಸ್ಟಾರ್ಟಿಂದ ಎಂಡ್ ತನಕ ಆಡಿಟ್ ಮಾಡ್ತಾ ಇರ್ತಾರೆ. ಬಟ್ ಪೀರಿಯಾಡಿಕಲ್ ಆಡಿಟ್ ಅಂತ ಹೇಳಿದರೆ ದಟ್ ಈಸ್ ಡನ್ ಆಫ್ಟರ್ ದ ಕ್ಲೋಸಿಂಗ್ ದ ಬುಕ್ಸ್ ಆಫ್ ಅಕೌಂಟ್ ಆ್ಯಂಡ್ ಪ್ರಿಪೇರಿಂಗ್ ದ ಫೈನಲ್ ಸ್ಟೇಟ್ಮೆಂಟ್. ಇನ್ ಸಚ್ ಕೇಸ್ ದ ಆಡಿಟರ್ ವಿಸಿಟ್ಸ್ ದ ಕ್ಲೈಂಟ್ಸ್ ಓನ್ಲಿ ಒನ್ಸ್ ಇನ್ ಅ ಇಯರ್. ಇಲ್ಲಿ ನೋಡಿ, ಕಂಟಿನ್ಯೂಸ್ ಆಡಿಟಲ್ಲಿ ಅವರು ಕಂಟಿನ್ಯೂಸ್ ಆಗಿ ಆಡಿಟ್ ಮಾಡ್ತಾ ಇರ್ತಾರೆ. ಮತ್ತು ಅವರು 1 ಮಂತಿಗೆ ಅಥವಾ 3 ಮಂತ್ಸಿಗೆ ಅಥವಾ 6 ಮಂತ್ಸಿಗೆ ಒಮ್ಮೆ ಬಂದು ಆಡಿಟ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಅ ಕಂಟಿನ್ಯೂಸ್ ಆಡಿಟ್. ಬಟ್ ಇನ್ ಕೇಸ್ ಆಫ್ ಫೈನಲ್ ಆಡಿಟ್, ಹಿಯರ್ ದ auditor visits the clients only once in a year and check the accounts in one visit. one ವಿಸಿಟಲ್ಲಿ ಅವರು ಬಂದು ಆಡಿಟರ್ ಬಂದು ಒಂದು ವಿಸಿಟಲ್ಲಿ ಆಡಿಟರ್ ಬಂದು ಎಲ್ಲ ಬುಕ್ಸನ್ನು ಫೈನಲ್ ಬುಕ್ಸ್ ಕ್ಲೋಸ್ ಆದ ಮೇಲೆ ಆಡಿಟ್ ಮಾಡ್ತಾರೆ. ಇದಕ್ಕೆ ನಾವು ಪೀರಿಯಾಡಿಕಲ್ ಆಡಿಟ್ ಅಂತ ಹೇಳ್ತೇವೆ. ದ ಆಡಿಟರ್ ಮೇಕ್ಸ್ ಅ ಡಿಟೇಲ್ಡ್ ಆರ್ ಅ ರ್ಯಾಂಡಮ್ ಚೆಕ್. ಹಿಯರ್ auditor makes a detailed or random check of the transaction which has taken place in the books of account and examine the correctness and fairness of the financial statement. ಇಲ್ಲಿ ಆಡಿಟರ್ ಇದನ್ನೆಲ್ಲ ಅವನು ಡಿಟೇಲ್ ಆಗಿ ಚೆಕ್ ಮಾಡ್ಬೋದು ಅಥವಾ ರ್ಯಾಂಡಮ್ ಆಗಿ ಕೂಡ ಚೆಕ್ ಮಾಡ್ಬೋದು. ಡಿಟೇಲ್ ಆರ್ ರ್ಯಾಂಡಮ್ ಚೆಕ್ ದ ಬುಕ್ಸ್ ಆಫ್ ದ ಅಕೌಂಟ್. ಎಸ್, in this type of audit is free from the defects of continuous audit. ಕಂಟಿನ್ಯೂಸ್ ಆಡಿಟಲ್ಲಿ ಸೋ ಮೆನಿ ಡಿಮೆರಿಟ್ಸ್ ಇದೆ ಅಲ್ಲ, ಅದನ್ನು ಇದು ಫುಲ್ಫಿಲ್ ಮಾಡ್ತದೆ. ಇಟ್ ಈಸ್ ಅ ಟೈಪ್ ಆಫ್ ಆಡಿಟ್ ಈಸ್ ಫ್ರೀ ಫ್ರಮ್ ದ ಡಿಫೆಕ್ಟ್ಸ್ ಆಫ್ ಕಂಟಿನ್ಯೂಸ್ ಆಡಿಟ್ ಆ್ಯಂಡ್ ದೇರ್ ಅಡ್ವಾಂಟೇಜಸ್. ಬಟ್ ಡಿಟೇಲ್ ಚೆಕಿಂಗ್ ಈಸ್ ನಾಟ್ ಪಾಸಿಬಲ್. ಕಂಟಿನ್ಯೂಸ್ ಆಡಿಟಲ್ಲಿ ಡಿಟೇಲ್ ಆಗಿ ಚೆಕ್ ಮಾಡ್ಬೋದು, ಆಗ ಫ್ರಾಡ್ಸ್ ಅಥವಾ ಎರರ್ಸನ್ನು ಫೈಂಡ್ ಔಟ್ ಮಾಡಬಹುದು. ಬಟ್ ಪೀರಿಯಾಡಿಕಲ್ ಆಡಿಟಲ್ಲಿ ಡಿಟೇಲ್ ಆಗಿ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಟೇಲ್ ಚೆಕಿಂಗ್. ವೈ? ಬಿಕಾಸ್ here the time is also very very less, and now the auditor is audited after the completion of the accounting period or the closing the books of account. So errors and frauds cannot be detected easily and quickly. In case of periodical audit, now the errors and frauds are detected very difficult. Why? Because here the books are etc. audited at the end of the accounting year. Yes, next we move on to the features of periodical audit. Periodical audit work is done and completed in a continuous session. ಕಂಟಿನ್ಯೂಸ್ ಸೆಷನ್ ಹೇಳಿದರೆ ಒಮ್ಮೆ ಸ್ಟಾರ್ಟ್ ಮಾಡಿದರೆ ಅದನ್ನು ಫಿನಿಷ್ ಮಾಡಿಯೇ ಹೋಗೋದು. ಈಗ ನೋಡಿ, ಕಂಟಿನ್ಯೂಸ್ ಆಡಿಟ್ ಹೇಳಿದರೆ ಒಮ್ಮೆ ಬರೋದು, ಅದನ್ನು ಚೆಕ್ ಮಾಡೋದು, ಹೋಗ್ತಾನೆ, ಇನ್ನೊಮ್ಮೆ ಬರ್ತಾನೆ, ಪುನಃ ಚೆಕ್ ಮಾಡಿ ಹೋಗ್ತಾನೆ, ಪುನೊಮ್ಮೆ ಬರ್ತಾನೆ, ಪುನಃ ಚೆಕ್ ಮಾಡಿ ಹೋಗ್ತಾನೆ. ಬಟ್ ಪೀರಿಯಾಡಿಕಲ್ ಆಡಿಟಲ್ಲಿ ಹಾಗಲ್ಲ, ಒಮ್ಮೆ ಬಂದರೆ ಅದನ್ನು ಕಂಪ್ಲೀಟ್ ಫಿನಿಷ್ ಮಾಡಿಯೇ ಮತ್ತೆ ಅವನು ಹೋಗೋದು. ಸೊ ದಟ್ ಈಸ್ ಅ ಪೀರಿಯಾಡಿಕಲ್ ಆಡಿಟ್ ವರ್ಕ್ ಇಸ್ ಡನ್ ಆ್ಯಂಡ್ ಕಂಪ್ಲೀಟ್ ಇನ್ ಎ ಕಂಟಿನ್ಯೂಸ್ ಸೆಷನ್ ಹೇಳಿದರೆ ಕಂಟಿನ್ಯೂಸ್ ಆಗಿ ಅದನ್ನು ಫಿನಿಷ್ ಮಾಡಿ ಹೋಗ್ತಾನೆ, ಅಲ್ಲಿ ಗ್ಯಾಪ್ ಮೇಂಟೈನ್ ಮಾಡೋದಿಲ್ಲ. ಸೆಕೆಂಡ್ ಒನ್, ದ ಆಡಿಟರ್ ವಿಸಿಟ್ ದ ಕ್ಲೈಂಟ್ಸ್ ಓನ್ಲಿ ಒನ್ಸ್ ಇನ್ ಅ ಇಯರ್. ಪೀರಿಯಾಡಿಕಲ್ ಆಡಿಟಲ್ಲಿ ಆಡಿಟರ್ visited only once in a year and checking the books of accounts.
Next one, auditor makes a detailed or random check of the transactions and examine the correctness and fairness of the financial statement. Here ಆಡಿಟರ್ ಏನು ಮಾಡ್ತಾನೆ, ಅವನು ಡಿಟೇಲ್ಡ್ ಆಗಿ ಚೆಕ್ ಮಾಡ್ಬೋದು ಅಥವಾ ರ್ಯಾಂಡಮ್ ಆಗಿ ಕೂಡ ಚೆಕ್ ಮಾಡ್ಬೋದು. ಸೊ now the auditor makes a detailed or random check of the transaction and examine the correctness and fairness of the financial statement. ಇಲ್ಲಿ ಅವನು ಡಿಟೇಲ್ ಚೆಕ್ ಮಾಡಿ ನೋಡ್ಬೋದು ಅಥವಾ ರ್ಯಾಂಡಮ್ ಆಗಿ ಕೂಡ ಚೆಕ್ ಮಾಡಿ ನೋಡಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಒನ್, ಡಿಟೇಲ್ಡ್ ಚೆಕಿಂಗ್ ಈಸ್ ನಾಟ್ ಪಾಸಿಬಲ್. ಸಿ ಹಿಯರ್ in continuous audit we can do that is a now the auditor can check detailed. Why? Because they have so many they have a lot of time to check all the books of accounts. But in case of periodical audit, here time is also very very less and detailed checking is not possible, hence the errors and frauds cannot be detected. See here, errors and frauds cannot be detected easily. Why? Because here time is also very very less. Next one, periodical audit is suitable in case of small businesses. Periodical audit is suitable in case of small business concerns. ಅಂದರೆ ದೊಡ್ಡ ಬಿಸ್ನೆಸ್ಸಿಗೆ ಕಂಟಿನ್ಯೂಸ್ ಆಡಿಟೇ ಫಿಟ್, ಸ್ಮಾಲ್ ಬಿಸ್ನೆಸ್ಸಿಗೆ ಮಾತ್ರ ಪೀರಿಯಾಡಿಕಲ್ ಆಡಿಟ್ ಯೂಸಸ್ ಆಗ್ತದೆ. Next we move on to the advantages of annual or periodical audit. Point number 1, no dislocations in the books of work of client. No dislocations in the books of no dislocations in the work of client. ಅಂದರೆ ಕ್ಲೈಂಟ್ ಈಗ ಕ್ಲೈಂಟ್ ಅಥವಾ ಸ್ಟಾಫ್ ವರ್ಕ್ ಮಾಡ್ತಾ ಇರುವಾಗ ಇವರು ಬಂದು ಡಿಸ್ಟರ್ಬ್ ಮಾಡೋದಿಲ್ಲ. ಅದೇ ಕಂಟಿನ್ಯೂಸ್ ಆಡಿಟಲ್ಲಿ ಆದರೆ ಅವರು ಗಡಿ ಬರ್ತಾರೆ, ಯಾರು ಆಡಿಟರ್, ಆಗ ಚೆಕ್ ಮಾಡ್ತಾ ಇರ್ತಾರೆ. ಆಗ ಯಾರಿಗೆ ಡಿಸ್ಟರ್ಬ್ ಆಗ್ತದೆ? ಸ್ಟಾಫಿಗೆ ಅಥವಾ ಕ್ಲರ್ಕಿಗೆ ತುಂಬ ಡಿಸ್ಟರ್ಬ್ ಆಗ್ತದೆ. ಬಟ್ ಹಿಯರ್ ಇನ್ ಕೇಸ್ ಆಫ್ ಪೀರಿಯಾಡಿಕಲ್ ಆಡಿಟ್, ಹಿಯರ್ ದೆರ್ ಇಸ್ ನೋ ಡಿಸ್ಲೊಕೇಶನ್ ಇನ್ ದ ವರ್ಕ್ ಆಫ್ ಕ್ಲೈಂಟ್. In the case of annual audit, as the auditor visits the client office only once in a year, ಇಲ್ಲಿ ವರ್ಷಕ್ಕೆ ಒಮ್ಮೆ ಬಂದು ವಿಸಿಟ್ ಮಾಡ್ತಾನೆ. ಸೊ ಇಟ್ ಈಸ್ ನಾಟ್ ಅನ್ನೆಸೆಸರಲಿ ಡಿಸ್ಟರ್ಬ್ಡ್. ಇಲ್ಲಿ ವರ್ಷಕ್ಕೊಮ್ಮೆ ಬಂದು ಚೆಕ್ ಮಾಡುವ ಕಾರಣ ಸ್ಟಾಫಿಗೆ ಯಾರಿಗೆ ಕೂಡ ಇಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ. ಪಾಯಿಂಟ್ ನಂಬರ್ 2, ಲೆಸ್ ಚಾನ್ಸ್ ಆಫ್ ಆಲ್ಟ್ರೇಷನ್ ಆಫ್ ಅಕೌಂಟ್ಸ್. ನೆಕ್ಸ್ಟ್ ಲೆಸ್ ಚಾನ್ಸ್ ಆಫ್ ಆಲ್ಟ್ರೇಷನ್ ಆಫ್ ಅಕೌಂಟ್ಸ್. As a audit work is done only in a continuous session, here chance of alteration of figure is minimum. See here, in case of continuous audit, here the once the auditor check the books of account, then a clerk or dishonest clerk can or may change or alter the figures of the accounts. But in case of periodical audit, which is very very difficult. Why? Because it is a continuous session. ಅಲ್ಲಿ ನೋಡಿ ಒನ್ ಮಂತ್ಲಿ ಬರೋದಾದರೆ ಒಮ್ಮೆ ಬಂದು ಕಂಪ್ಲೀಟ್ ಮಾಡಿ ಮತ್ತೆ ಪುನಃ ಅದನ್ನು ಚೆಕ್ ಮಾಡೋದಿಲ್ಲ, ಯಾವುದರಲ್ಲಿ? ಕಂಟಿನ್ಯೂಸಲ್ಲಿ. ಬಟ್ ಇಲ್ಲೇನಾಗ್ತದೆ, ಪೀರಿಯಾಡಿಕಲ್ಲಿ ಆದರೆ ಆಗ ಕರೆಕ್ಟಾಗಿ ಚೆಕ್ ಮಾಡ್ತಾನೆ ಇರ್ತಾರೆ, ಓನ್ಲಿ ಒನ್ ಕಂಟಿನ್ಯೂಸ್ ಸೆಷನಲ್ಲಿ. ಸೊ ಚಾನ್ಸಸ್ ಆಫ್ ಆಲ್ಟ್ರೇಷನ್ ಈಸ್ ವೆರಿ ವೆರಿ ಲೆಸ್. ಚಾನ್ಸಸ್ ಆಫ್ ಆಲ್ಟ್ರೇಷನ್ ಆಫ್ ಫಿಗರ್ ಈಸ್ ವೆರಿ ವೆರಿ less. Why? Because here continuous session, so the alteration of figures is minimum. Next point, that is less expensive. It is less expensive and suitable small business houses. Here less expensive. Why? Because here the auditor visited only once in a year, so expenses also very very less. Next one, takes only reasonable time. The audit work can be finished quickly within a reasonable time. ಅಂದರೆ ಅವರು ಈಗ ಫಾರ್ ಎಕ್ಸಾಂಪಲ್ ಒನ್ ವೀಕಲ್ಲಿ ಬರ್ತಾನೆ ಅಂತ ಹೇಳಿದರೆ 1 ವೀಕ್ ಆಡಿಟ್ ಮಾಡ್ತಾನೆ ಹೇಳಿದರೆ ಅವ್ರು ಕರೆಕ್ಟಾಗಿ 1 ವೀಕಲ್ಲಿ ಆಡಿಟ್ ಮಾಡ್ತಾ ಹೋಗ್ತಾರೆ. ಸೊ ಆದ ಕಾರಣ ಇಲ್ಲಿ ಇಟ್ ಟೇಕ್ಸ್ ಅ ರೀಸನೇಬಲ್ ಟೈಮ್ ಆ್ಯಂಡ್ ಇಟ್ ಕ್ಯಾನ್ ಬಿ ಫಿನಿಶ್ಡ್ ಕ್ವಿಕ್ಲಿ ವಿದಿನ್ ಎ ರೀಸನೇಬಲ್ ಟೈಮ್. ನೆಕ್ಸ್ಟ್ ಒನ್, ಪ್ರಾಪರ್ ಮೇಂಟೆನೆನ್ಸ್ ಆಫ್ ಲಿಂಕ್ ಇನ್ ವರ್ಕ್. ಪ್ರಾಪರ್ ಮೇಂಟೆನೆನ್ಸ್ ಆಫ್ ಲಿಂಕ್ ಇನ್ ವರ್ಕ್ ಮೀನ್ಸ್, ಈಗ ನೋಡಿ
ಕಂಟಿನ್ಯೂಸ್ ಸೆಷನ್ ಆದ ಕಾರಣ ಅಲ್ಲಿ ಏನಾಗ್ತದೆ ಅಂತಂದರೆ ಒಂದು ವರ್ಕಿಗೆ ಇನ್ನೊಂದು ವರ್ಕಿಗೆ ಲಿಂಕ್ ಇರ್ತದೆ. ಈಗ ಕಂಟಿನ್ಯೂಸ್ ಆಡಿಟ್ ಆದರೆ ಏನಾಗ್ತದೆ, ಒಂದು ಮಂತಲ್ಲಿ ಬಂದು ಅವರು ಆಡಿಟ್ ಮಾಡಿ ಹೋಗ್ತಾರೆ, ಇನ್ನೊಮ್ಮೆ ಆಗ ಪುನಃ ನೆಕ್ಸ್ಟ್ ಮಂತಲ್ಲಿ ಬರುವಾಗ ಪುನಃ ಬೇರೆ ಆಡಿಟ್ ಮಾಡುವಾಗ ಆ ಲಿಂಕ್ ತಪ್ತದೆ. ಬಟ್ ಇನ್ ಕೇಸ್ ಆಫ್ ಕಂಟಿನ್ಯೂಸ್ ಆಡಿಟ್, ದ ಆಡಿಟರ್ ವರ್ಕ್ ಇಸ್ ಡನ್ ಆ್ಯಂಡ್ ಕಂಪ್ಲೀಟ್ ಇನ್ ಎ ಕಂಟಿನ್ಯೂಸ್ ಸೆಷನ್. ಸೊ ಕಂಟಿನ್ಯೂಸ್ ಲಿಂಕ್ ಇನ್ ವರ್ಕ್ ಕ್ಯಾನ್ ಬಿ ಪ್ರಾಪರ್ಲಿ ಮೇಂಟೈನ್ಡ್. ಕಂಟಿನ್ಯೂಸ್ ಸೆಷನ್ ಆದ ಕಾರಣ ಇವರು ಲಿಂಕನ್ನು ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ದ ಚೆಕಿಂಗ್ ಆಫ್ ಕಂಪ್ಲೀಟ್ ರೆಕಾರ್ಡ್. ಇನ್ ಅ ಫೈನಲ್ ಆಡಿಟ್ ದೆರ್ ಇಸ್ ಅ ಕಂಪ್ಲೀಟ್ ಚೆಕಿಂಗ್ ಆಫ್ ದ ಬುಕ್ಸ್ ಆಫ್ ಅಕೌಂಟಿಂಗ್. ಇಲ್ಲಿ ಬುಕ್ಸನ್ನು ಒಮ್ಮೆ ಎಲ್ಲ ಚೆಕ್ ಮಾಡ್ಬೋದು. But here the auditor can decide whether it is checking full %% or by sampling. ಎಲ್ಲ ಬುಕ್ಕನ್ನು ಚೆಕ್ ಮಾಡೋದು ಅಥವಾ ಸ್ಯಾಂಪಲ್ ಮೆಥಡಲ್ಲಿ ಆಡಿಟ್ ಮಾಡೋದು, ಚೆಕ್ ಮಾಡೋದು ಅಂತ ಆಡಿಟರ್ ಡಿಸೈಡ್ ಮಾಡಬೇಕು. Here checking of complete records, here the auditor can decide whether it is checking a full %% or by sampling. Next point, that is the advantages for the shareholders. Final audit serves the shareholders by giving them most reliable financial information. It gives the financial information for the ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ಇವರಿಗೆ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡ್ತದೆ. ಆಡಿಟ್ ಮಾಡಿದ ನಂತರ ಕಂಪೆನಿಯ ಫಿನಾನ್ಷಿಯಲ್ ಪೊಸಿಷನ್ ಹೇಗೆ ಇದೆ ಅಂತ ಗೊತ್ತಾಗ್ತದೆ. ಸೊ ಇದು ಇನ್ವೆಸ್ಟರ್ಸಿಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ದೆನ್ ಅಡ್ವಾಂಟೇಜಸ್ ಫಾರ್ ದ ಓನರ್. ಸಮ್ಟೈಮ್ಸ್ ದ ಬಿಸ್ನೆಸ್ ಈಸ್ ಸೋ ಲಾರ್ಜ್ that even one owner doesn't know the real position about the ಬಿಸ್ನೆಸ್. ಈಗ ದೊಡ್ಡ ಬಿಸ್ನೆಸ್ ಆದರೆ ಅಲ್ಲಿ ಎಂತ ಆಗ್ತದೆ ಅಂತ ಅವರಿಗೆ ಶೇರ್ ಹೋಲ್ಡರ್ಸಿಗೇ ಗೊತ್ತಾಗೋದಿಲ್ಲ, ಓನರ್ಸಿಗೇ ಗೊತ್ತಾಗಿರೋದಿಲ್ಲ. ಸೊ ಈಗ ಆಡಿಟ್ ಆದ ನಂತರ ಅವರು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಆಗ ಅವರಿಗೆ ಗೊತ್ತಾಗ್ತದೆ ಕಂಪೆನಿಯ ಫಿನಾನ್ಷಿಯಲ್ ಪೊಸಿಷನ್ ಹೇಗೆ ಇದೆ, ಅಥವಾ ಅದು ಪ್ರಾಫಿಟಲ್ಲಿದೆ ಲಾಸಲ್ಲಿದೆ ಅಲ್ಲ ಅಂತ ಗೊತ್ತಾಗ್ತದೆ. So final audit throws light on the business position. It shows the business positions and provides him satisfaction. Next one, convenient or suitable. Final audit is very suitable for both the parties, that is the auditor and the client. Why? Because here the disturbance is very very less compared to continuous audit. Next, saving of time. In the continuous audit, the work of the audit is continuous throughout the year. ಇಲ್ಲಿ ನೋಡಿ, ಕಂಟಿನ್ಯೂಸ್ ಆಡಿಟಲ್ಲಿ ಏನಾಗ್ತದೆ, ಆಡಿಟರ್ ಕಂಟಿನ್ಯೂಸ್ ಆಗಿ ಥ್ರೂಔಟ್ ದ ಇಯರಲ್ಲಿ ಅವನು ಆಡಿಟ್ ಮಾಡ್ತಾ ಇರಬೇಕು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಇದು ಟೈಮ್ ಜಾಸ್ತಿ ತಗೊಳ್ತದೆ ಯಾವುದರಲ್ಲಿ, ಕಂಟಿನ್ಯೂಸ್ ಆಡಿಟಲ್ಲಿ. ಬಟ್ ಇನ್ ಕೇಸ್ ಆಫ್ ಪೀರಿಯಾಡಿಕಲ್ ಆಡಿಟ್, ಫೈನಲ್ ಇಟ್ ಟೇಕ್ಸ್ ಅ ವೆರಿ ಶಾರ್ಟ್ ಟೈಮ್. ವೈ? ಬಿಕಾಸ್ final audit is why? Because it is audited at the end of the accounting period. So the time is it reduces the so it saves the times. Why? Because here audited at the end of the accounting year. So yes, these are the merits and advantages of continuous audit. Next class we move on to the next topic, that is the disadvantages of periodical audit. Thank you, students.